ಗೂಗಲ್ ಪೇ ಮಾಡೋದಕ್ಕೆ ಯು ಪಿ ಐ ಸರ್ವರ್ ಸರಿ ಇರಬೇಕಾಗಿತ್ತು, ಇಂಟರ್ನೆಟ್ ಬೇಕಾಗಿತ್ತು, ನಾವು ಆನ್ಲೈನ್ ಇರಬೇಕಾಗಿತ್ತು. ಇಷ್ಟೆಲ್ಲ ಸಮಸ್ಯೆಗಳಿತ್ತು. ಅದೇನಾದ್ರು ಅಕಸ್ಮಾತ್ ಸರ್ವರ್ ಬಿಸಿ ಅಥವಾ ಇಂಟರ್ನೆಟ್ ಇಲ್ಲ ಅಂತ ಹೇಳಿದ್ರೆ ಪೇಮೆಂಟ್ ಆಗದೆ ನಾವು ಅಂಗಡಿಯವ್ರ ಮುಂದೆ ವೆಯ್ಟ್ ಮಾಡಿಕೊಂಡು ಅಥವಾ ಪೇಮೆಂಟ್ ಹೋಗಿದೆ 2 ದಿನ ಆಗುತ್ತೆ ಅವ್ರ ಅಕೌಂಟಿಗೆ ತಲುಪೋದು. ಅಂಥ ಸಮಯದಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತಿದ್ವಿ ಅಲ್ಲಿ ಪೇಜ್ಗೆ. ಪೇಮೆಂಟು ಆಗ್ತಿರಲಿಲ್ಲ, ಆ ಥರ ಆಗ್ತಿತ್ತು. ಕಾರಣ ಏನಂತ ಹೇಳಿದ್ರೆ ಅದಕ್ಕೆ ಸರ್ವರ್ ಬೇಕಾಗಿತ್ತು, ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ ನಡೀತಿತ್ತು. ಬಟ್ ಇವಾಗ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಒಂದು ಹೊಸ ಡಿಜಿಟಲ್ ಕರೆನ್ಸಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಿದೆ. CBDC ಅಂತ, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತ. ಸೊ ಇದರಿಂದಾಗಿ ನಿಮಗೆ ಮುಂದೆ ಪೇಮೆಂಟ್ ಮಾಡೋದಕ್ಕೆ ನಿಮಗೆ ಇಂಟರ್ನೆಟ್ ಬೇಕಾಗಿರೋದಿಲ್ಲ, ಆನ್ಲೈನ್ ಇರಬೇಕಾಗಿರೋದಿಲ್ಲ, ಸರ್ವರ್ ಏನಾದರೂ ಸರ್ವರ್ ಬ್ಯುಸಿ ಆ ರೀತಿ ಯಾವುದೇ ತೊಂದರೆಗಳು ಬರೋದಿಲ್ಲ. ಸೊ ಯು ಪಿ ಐಗೂ ಮತ್ತು ಈ ಡಿಜಿಟಲ್ ಕರೆನ್ಸಿಗೂ ಏನು ವ್ಯತ್ಯಾಸ, ಯಾಕಿದು ಹೊಸದು ಅಂತ ಹೇಳಿದ್ರೆ, ಯು ಪಿ ಐ ಮೊದಲು ಏನಾಗ್ತಿತ್ತು ಅಂತ ಹೇಳಿದ್ರೆ, ನೀವು ಸ್ಕ್ಯಾನ್ ಮಾಡಿದಾಗ ನಿಮ್ಮ ಬ್ಯಾಂಕ್ನಿಂದ ನಿಮ್ಮ ಅಂಗಡಿಯವರು ಎಲ್ಲಿ ಸ್ಕ್ಯಾನ್ ಮಾಡ್ತೀವಿ ಅವರ ಬ್ಯಾಂಕಿಗೆ ಸರ್ವರ್ ಮೂಲಕ ಅಕೌಂಟ್ ಬೇಸ್ಡ್ ಸಿಸ್ಟಮಲ್ಲಿ ಮನಿ ಟ್ರಾನ್ಸ್ಫರ್ ಆಗ್ತಿತ್ತು. ನಿಮ್ಮ ಹತ್ರ ಇರುವಂಥ ಅಮೌಂಟ್ ಅವ್ರಿಗೆ ನಂಬರ್ಸಲ್ಲಿ, ಇವಾಗ ನಿಮ್ಮ ಹತ್ರ ಒಂದು 15,000 ಇದೆ ಅಂದರೆ ನಂಬರ್ಸ್ ನಿಮಗೆ ಬರೀ ನಂಬರ್ ತೋರಿಸ್ತಿತ್ತು. ಇಷ್ಟು ಕಟ್ಟಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾಕೋ ₹50 ₹20 ಹೋಗ್ತಿತ್ತು. ಬಟ್ ಇವಾಗ ಇರುವಂಥ ಈ ರೂಪಿಯಲ್ಲಿ ಹೇಗಾಗುತ್ತೆ ಅಂದರೆ ಟೋಕನ್ ಬೇಸ್ಡ್ ಸಿಸ್ಟಮ್. RBI ಇದನ್ನ ನಿಮಗೆ ಸೇಮ್ ಆ್ಯಸ್ ನೋಟ್ ಥರನೇ ಕಾಣಿಸುತ್ತೆ ನಿಮಗೆ. ಆ್ಯಪಲ್ಲಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಸೊ ಡಿಜಿಟಲ್ ನೋಟ್ಸ್ ರೀತಿಯೇ ಇರುತ್ತೆ. ಯಾವ ಕಾಗದದ ನೋಟ್ಗಳಿತ್ತಲ್ವ, ಅದೇ ರೀತಿ ನೋಟ್ಗಳು ನಿಮ್ಮ ಈ ರುಪೀಸನ ಆ್ಯಪ್ ಏನಿದೆ ಅದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನಿಮಗೆ ಸರ್ವರ್ ಬೇಕಾಗಿರೋದಿಲ್ಲ, ಇಂಟರ್ನೆಟ್ ಬೇಕಾಗಿರೋದಿಲ್ಲ, ಹಾಗೇನೇ ವರ್ಕ್ ಆಗುತ್ತೆ. ಇದೊಂದು ಅಡ್ವಾಂಟೇಜು. ಆಮೇಲೆ ಈಗಾಗಲೇ 19 ಬ್ಯಾಂಕ್ಗಳಿಗೆ ಅನುಮತಿಯನ್ನು ಕೊಟ್ಟಿದೆ RBI. 19 ಬ್ಯಾಂಕ್ಗಳು ಅವ್ರದ್ದೇ ಆದ ಅಫಿಷಿಯಲ್ ಈ ರೂಪಿ ಆ್ಯಪ್ಗಳನ್ನು ಕೂಡ ಪರಿಚಯ ಮಾಡಿದೆ. ಅದರಲ್ಲಿ ನಿಮಗೆ ನೋಟ್ಸ್ಗಳು ಕೂಡ ಸೇಮ್ ಆ್ಯಸ್ ನಮ್ಮ ಕರೆನ್ಸಿ ನೋಟ್ ಥರನೇ ಕಾಣಿಸುತ್ತೆ. ಬಟ್ ಹೌದು, ಅದೇ ವಿಭಿನ್ನ ರೀತಿಯಲ್ಲಿದೆ, ಅದನ್ನು ತೋರಿಸ್ತೀನಿ. ಸೊ ಇದಿಷ್ಟು ವಿಚಾರಗಳು. ಆ, ಇದೊಂದು ಕ್ರಿಪ್ಟೋ ಕರೆನ್ಸಿಯಾಗಿ ವರ್ಕ್ ಆಗುತ್ತೆ. ಬ್ಲಾಕ್ ಚೈನ್ ಟೆಕ್ನಾಲಜಿ ಇರೋದ್ರಿಂದ ಯಾರೂ ಫೇಕ್ ಮಾಡೋಕ್ಕಾಗೋದಿಲ್ಲ ಡಿಜಿಟಲ್ ಕರೆನ್ಸಿನ. ಆಮೇಲೆ ಫೇಕ್ ನೋಟ್ಸು ಬರೋದಿಲ್ಲ. ಆಮೇಲೆ ಇವಾಗ ನೋಟ್ಗಳನ್ನು ಪ್ರಿಂಟ್ ಮಾಡೋದಕ್ಕೆ ಬೇಕಾಗಿರೋಂಥ ಖರ್ಚು ಲಾಸ್ಟ್ ಇಯರು 4,875 ಕೋಟಿ ನೋಟ್ ಪ್ರಿಂಟ್ ಮಾಡೋದಕ್ಕೆ ಹೋಗಿದೆ, ಅದು ಇವಾಗ ಇರೋದಿಲ್ಲ. ಆಮೇಲೆ ನೋಟ್ಗಳನ್ನು ATM ಮಿಷಿನ್ಗೆ ಲೋಡ್ ಮಾಡುವಂಥದ್ದು ಮತ್ತು ಮೇಂಟೈನ್ ಮಾಡುವಂಥದ್ದು, ಸೆಕ್ಯೂರಿಟಿ, ಈ ಎಲ್ಲ ತೊಂದರೆಗಳು ಈ CBDCಯಿಂದ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಫೇಕ್ ಕರೆನ್ಸೀಸ್ ಎಲ್ಲ ಹೋಗುತ್ತೆ ಈ ರೀತಿ ಹೇಳ್ತಿದ್ದಾರೆ. ಸೊ CBDC ಹೇಗೆ ವರ್ಕ್ ಆಗುತ್ತೆ, ಇವಾಗ ಇಂಟರ್ನೆಟ್ ಇಲ್ಲದೆ ಇದನ್ನ ಹೇಗೆ ವರ್ಕ್ ಮಾಡೋದು ಅಂತ ತೋರಿಸೋಣ. ಸೊ ನಿಮ್ಮ ಮೊಬೈಲಲ್ಲಿ ನೀವು ಯಾವ ಅಕೌಂಟನ್ನು ಯೂಸ್ ಮಾಡ್ತಿದ್ದೀರಾ, ಫಾರ್ ಎಕ್ಸಾಂಪಲ್ ನೀವು SBI ಯೂಸ್ ಮಾಡ್ತಿರ್ಬೋದು, ಅಥವಾ ಕೋಟಕ್ ಮಹೀಂದ್ರ, ಕೆನರಾ ಬ್ಯಾಂಕ್, ಯಾವುದೇ ಆಗಿರ್ಬೋದು. ನೀವು ನಿಮ್ಮ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರಲ್ಲಿ ಸರ್ಚ್ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಸೊ ನಿಮ್ಮ ಸಿಮ್ ಏನಿದೆ, ನಿಮ್ಮ ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ಸಿಮ್ ಏನಿದೆ ಅದರಿಂದ ನೀವು ವೆರಿಫೈ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ. ಸೊ ವೆರಿಫೈ ಆಗ್ತಾ ಇದೆ ನೋಡಿ. ಸೊ ಈ ರೀತಿ ವೆರಿಫೈ ಆಗುತ್ತೆ. ವೆರಿಫೈ ಸಕ್ಸಸ್ಫುಲ್ ಅಂತ ಬಂದಿದೆ ನೋಡಿ. ಆಮೇಲೆ ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ಮಾಡಾದಮೇಲೆ ಆ್ಯಪ್ ಪಿನ್ ನೀವು ಪಿನ್ ಹೊಡಿಬೋದು, ಅಥವಾ ಫಿಂಗರ್ ಪ್ರಿಂಟ್ ಇದ್ದರೆ ಫಿಂಗರ್ ಪ್ರಿಂಟ್ ಕೊಟ್ಟು ನಿಮ್ಮ ನೇಮನ್ನು ಎಂಟರ್ ಮಾಡಬೇಕಿಲ್ಲಿ. ರಾಜೇಶೋ ಎಲ್ಲಪ್ಪನೋ ಏನೋ ಒಂದು ಕೊಡಿ. ನೇಮ್ ಆದಮೇಲೆ ಕಂಟಿನ್ಯೂ ಕೊಡಿ. ಆಮೇಲೆ ವ್ಯಾಲೆಟಿಗೆ ಪಿನ್ ಸೆಟ್ ಮಾಡಬೇಕು. ಈಗ ಒಂದು ಸ್ಟ್ರಾಂಗ್ ಪಿನ್ನ ಸೆಟ್ ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ಸ್ನ ಎಂಟ್ರಿ ಮಾಡಾದಮೇಲೆ ನಿಮಗೆ ಈ ರೀತಿಯ ನೋಡಿ ನಿಮ್ಮ ಆ್ಯಡ್ ಮನಿ ಅಂತ ಬರುತ್ತೆ. ಸೊ ಮನಿನ ಆ್ಯಡ್ ಮಾಡ್ಕೊಳ್ಬೋದು. ಅದಾದಮೇಲೆ ಸೇಮ್ ಆ್ಯಸ್ ನೋಟ್ ಥರ ಕಾಣುತ್ತೆ. ನೀವು UPI ಅಥವಾ CDBC, ಅವರು ಇವಾಗ CBDC ಅಥವಾ UPI ಯಾವುದೇ QR ಕೋಡ್ಗಳಿದ್ರು ಕೂಡ ನೀವು ಸ್ಕ್ಯಾನ್ ಮಾಡ್ಬೋದು. ಸೇಮ್ ಆ್ಯಸ್ ಕರೆನ್ಸಿ ಥರನೇ ಕಾಣಿಸುತ್ತೆ. ಮತ್ತು ವಿಶೇಷವಾಗಿ ಆಫ್ಲೈನ್ ಇದ್ದರೂ ಕೂಡ ಇದರಲ್ಲಿ ಪೇಮೆಂಟನ್ನು ಮಾಡ್ಬೋದು, ಅದೊಂದು ಅಡ್ವಾಂಟೇಜ್ ಇದೆ. ಸೊ ನೋಡಿ, ಆದಷ್ಟು ಯೂಸ್ ಮಾಡಿ, ಹೆಲ್ಪ್ ಆಗ್ಬೋದೇನೋ. ಮತ್ತು ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.